ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ. ಏನಪ್ಪ ಇವತ್ತಿನ ವಿಷಯ, ಅದ್ಭುತ ವಿಷಯ ಬಂದಿದ್ದೀನಿ. ಈಗಾಗಲೇ 4,000 4K 1000 ಅಂದರೆ 4,000 ಸಬ್ಸ್ಕ್ರೈಬ್ ಮಾಡಿದಿರಿ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಯಾಕೆ ತೆಗೆದುಕೊಂಡು ಬಂದಿದ್ದೀನಿ ಅಂದರೆ, 4,000 ಸಬ್ಸ್ಕ್ರೈಬ್ ಆದಂಥ ನನ್ನ ಚಾನಲ್ನಲ್ಲಿ ಹಲವಾರು ಜನ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಚಿಕ್ಕ ಮಕ್ಕಳಿದ್ದಾರೆ, ಹಾಗೆ ಸಿಸ್ಟರ್ಗಳಿದ್ದಾರೆ, ಸಹೋದರಿದ್ದಾರೆ. ಎಲ್ಲರೂ ಕೂಡ ಆಯಾ ಸಂದರ್ಭ ತಕ್ಕಂಗೆ ವಿಡಿಯೋ ನೋಡ್ತಾರೆ. ಹಾಗೆ 4,000 ಸಬ್ಸ್ಕ್ರೈಬ್ದಲ್ಲಿ ಹಲವಾರು ಜನ ಯೂಟ್ಯೂಬನ್ನು ಯಶಸ್ವಿಯಾಗಿ ಹೋಗಬೇಕು, ನಾನು ಬೆಳಿಬೇಕು ಅನ್ನೋರಿಗೆ ಒಂದು ಸಣ್ಣ ಮಾಹಿತಿಯನ್ನು ಮಧ್ಯದಲ್ಲಿ ತರ್ತಾ ಇರ್ತೀನಿ. ಬನ್ನಿ ನೋಡೋಣ ಏನು ಇವತ್ತಿನ ವಿಷಯ ಅಂದರೆ, ವಿಡಿಯೋ ನಾವು ಮಾಡುವಂಥ ವಿಡಿಯೋ. ಏನಪ್ಪ ವಿಡಿಯೋ ಎಲ್ಲರಿಗೂ ಗೊತ್ತು. ಏನ್ರಿ ಸರ ನಿಮ್ಮ ಚಾನಲೇ ಇನ್ನೂ 4,000 ಸಬ್ಸ್ಕ್ರೈಬ್ ಇದೆ, ಯೂಟ್ಯೂಬ್ ಬಗ್ಗೆ ಹೇಳಕ್ಕೆ ಹೊರಟಿದ್ದೀರಿ ಅಂತಿದೆ. ಓ ಎಸ್, ಹೌದು ನಿಜ. ನಾವೇನು ದೊಡ್ಡ ಯೂಟ್ಯೂಬರ್ ಅಲ್ಲ. ಏನು ಹೇಳೋಕೆ ಬಿಟ್ಟಿದ್ದೀವಿ ಅಂದರೆ, ನಮ್ಮ ಥರ ನೀವು ತಪ್ಪು ಮಾಡಿದರೆ ಖಂಡಿತವಾಗಿ ನೀವು ಕೂಡ ಕೆಳಗಡೆ ಇರ್ತೀರಿ, ಹೋಗಲ್ಲ. ಅದೇ ಥರ ನೀವು ತಪ್ಪು ಮಾಡಬೇಡಿ ಅಂತೇಳಿ ಹೇಳಕ್ಕೆ ಬಂದಿದ್ದೀನಿ ಹೊರತು ನಾನೇನೋ ದೊಡ್ಡ ಯೂಟ್ಯೂಬರ್ನೂ ಅಲ್ಲ. ಸೊ ನಂತರ ನೀವು ತಪ್ಪಂದರೆ ಏನು ಬಿಟ್ಬಿಟ್ಟು ಮಾಡ್ತಾಯಿದ್ರಿ, ಗ್ಯಾಪ್ ಕೊಟ್ಟು ಮಾಡಿದರೆ ಯಾವತ್ತೂ ಚಾನಲ್ ಓಡಲ್ಲ. ಒಂದು ಯೂಟ್ಯೂಬ್ ಅನ್ನೋದು ಅಲ್ಗೋರಿದಮ್ಮು. ಹೀಗಾಗಿ ಅದ್ರ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ. ಏನಪ್ಪ ಏನು ವಿಷಯ, ವಿಡಿಯೋ ಹೇಗಿರಬೇಕು ಸರ್, ವ್ಯೂಸ್ ಬರ್ತಾಯಿಲ್ಲ, ನಾನೆಲ್ಲ ಮಾಡಿದ್ದೀನಿ ವ್ಯೂಸ್ ಬರ್ತಾಯಿಲ್ಲ. ಹೌದು ನಿಜ. ಯಾಕೆ ಬರ್ತಾಯಿಲ್ಲ ಅನ್ನೋದು ಇವತ್ತಿನ ಪೂರ್ತಿ ಯಾವುದೇ ಸ್ಕಿಪ್ ಮಾಡದೆ ನೋಡಿ ನಾನು ಅನುಭವಿಸಿದಂಥ ಮಾಹಿತಿಯನ್ನು ನಿಮಗೆ ಕೊಡ್ಲಿಕ್ಕೆ ಬಂದಿದ್ದೀನಿ. ಹೀಗಾಗಿ ನಮ್ಮದು ಚಾನಲ್ ಓಡಬೇಕಾಗಿತ್ತು, ಯಾಕಂದರೆ ಗ್ಯಾಪ್ ಆಯಿತು. ನೀವು ಹಾಗೆ ನಿಂತ್ಕೋಬೇಡಿ ಅಂತೇಳಿ ಒಂದಿಷ್ಟು ಇನ್ಫಾರ್ಮೇಷನ್ನ ನಂತರ ನೀವು ನಿಂತ್ಕೋಬೇಡಿ, ಮುಂದೆ ಹೋಗಿ ಯಶಸ್ವಿಯಾಗಿ ಅಂತ ಹೇಳ್ತಾ ಬನ್ನಿ. ವಿಡಿಯೋ ಅಂದರೆ ಏನು, ಯೂಟ್ಯೂಬ್ ಕೇಳೋದೇ ಕಂಟೆಂಟ್ ಕ್ರಿಯೇಟರ್ ಅಂತೇಳಿ ನಿಮಗೆ ಒಂದು ಪದವಿಯನ್ನು ಕೊಟ್ಟರು. ಅಂದರೆ ವಿಡಿಯೋವನ್ನು ನೀವೇ ಕ್ರಿಯೇಟ್ ಮಾಡಿ ಯೂಟ್ಯೂಬ್ಗೆ ನಮಗೆ ಕೊಡಿ, ನಾವು ನಿಮ್ಮ ವಿಡಿಯೋಗಳನ್ನು ನಾವು ಜನತೆಗೆ ತಲುಪಿಸ್ತೀವಿ. ಅದರ ಜೊತೆಗೆ ಮೊನಟೈಸನ್ನು ಮಾಡಿಕೊಂಡು ಹಣ ಮಾಡಿ ನಾವು ಅದರ ಮೇಲೆ ಜಾಹೀರಾತುಗಳನ್ನು ಕೊಡ್ತೀವಿ. ಅದರ ಬಂದಂಥ ಲಾಭಾಂಶವನ್ನು ನಿಮಗೆ ಒಂದಿಷ್ಟು ಕೊಟ್ಟು ನಾವು ಒಂದಿಷ್ಟು ಇಟ್ಕೊಂಡು ಮಾಡೋದೇ ಇದು ಯೂಟ್ಯೂಬ್. ಮೇನ್ ತಿಳ್ಕೊಬೇಕಾದಂಥ ವಿಷಯ ಇದು. ಯೂಟ್ಯೂಬ್ ಹೇಗೆ ಹಣ ಕೊಡುತ್ತೆ ಅನ್ನೋದು ಮೊದಲು ತಿಳ್ಕೊಂಡು ನೀವು ಯೂಟ್ಯೂಬ್ ಆರಂಭಿಸೋದು ಒಳ್ಳೆಯದು. ಇನ್ನೂ ಭಾಳಷ್ಟಿದೆ ಯೂಟ್ಯೂಬ್ ಬಗ್ಗೆ ಹೇಳೋದು. ಈಗ ವಿಡಿಯೋವನ್ನು ಮಾತ್ರ ಅದನ್ನು ಆಯ್ಕೆ ಮಾಡಿಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ, ಯೂಸ್ ಯಾಕೆ ಬರ್ತಾರೆ ಅನ್ನೋದು. ನೋಡಿ, ವಿಡಿಯೋ ಎಲ್ಲ ಮಾಡಿದ್ರಿ, ಈಗೆಲ್ಲ ರೆಡಿ ಆಯಿತು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀರಿ. ಯೂಸ್ ಯಾಕೆ ಬರ್ತಾ ಇಲ್ಲ ಅನ್ನೋದು ಮುಖ್ಯ ಕಾರಣ. ಯೂಸ್ದಿಂದನೇ ಸಬ್ಸ್ಕ್ರೈಬ್ ಆಗೋದು, ವಾಚ್ ಟೈಮ್ ಆಗೋದು, ಮೊನಟೈಸನ್ ಆನ್ ಆಗೋದು, ಡಾಲರ್ ಬರೋದು ಮುಖ್ಯ ಕಾರಣ ಆಗುತ್ತೆ. ಇನ್ನೂ ಕೆಲವು ಇದೆ, ಅದು ಎಲ್ಲ ಲೈವ್ ಮಾಡಿದ್ರು ಬರುತ್ತೆ. ಮೇನ್ ಇರೋದೇ ಯೂಟ್ಯೂಬ್ಗಳದ್ದು ಕಂಟೆಂಟ್ ಕ್ರಿಯೇಟ್ ಮಾಡಂತೇಳಿ. ಕಂಟೆಂಟ್ ಲೈವರ್ ಅಂತೇಳಿ ಏನು ಹೇಳಿಲ್ಲ. ಹೀಗಾಗಿ ಅದನ್ನೇ ಹೇಳ್ತೀನಿ, ಬೇಸಿಕ್ಕಾಗಿ ಹೇಳ್ತಾ ಇದ್ದೀನಿ. ಒಂದು ವಿಡಿಯೋಗೆ ನೀವು ನೋಡ್ತಾ ಇದ್ರಿ, ಒಂದು ವಿಡಿಯೋಗೆ ಅಟ್ರಾಕ್ಟಿವ್ ಆದಂಥ ಥಂಬ್ನೇಲ್ ಇರಬೇಕು. ನಾವು ಮಾಡುವಂಥ ವಿಷಯ ಏನಿದೆ, ಕಂಟೆಂಟ್ ಏನಿದೆ, ಅದಕ್ಕೆ ತಕ್ಕಂಥ ಒಂದು ಅಟ್ರಾಕ್ಟಿವ್ ಒಂದು ಥಂಬ್ನೇಲ್ ಇರಬೇಕು. ವಿಷಯ ಒಳಗಡೆ ಏನಿದೆ ಅದರಲ್ಲಿ ಬರಬೇಕು. ಇನ್ನೂ ಕೆಲವರು ಮಾಡ್ತಾರೆ, ಕ್ಲಿಕ್ ಬೈಟ್ ಅಂತ ಕರೀತಾರೆ. ಒಳಗಿರುವ ವಿಷಯ ಬೇರೆ, ಇಲ್ಲಿ ಥಂಬ್ನೇಲ್ ಹಾಕುವಂಥ ವಿಷಯ ಬೇರೆ. ಅದೆಲ್ಲ ಯೂಟ್ಯೂಬ್ ಗೊತ್ತಾಗತ್ತೆ, ಮುಂದೆ ಹೇಳ್ತೀನಿ. ಅದನ್ನು ಹಾಕಿದ ಮೇಲೆ ನೀವು ಸರಿಯಾದ ಟೈಟಲ್ಗಳನ್ನು ಬರೆಯೋದನ್ನು ನಾವು ಯೂಟ್ಯೂಬ್ನಲ್ಲಿ ಹುಡುಕಿ ಹಾಕಬೇಕು. ಇಷ್ಟೆಲ್ಲ ಆದಮೇಲೆ ಡಿಸ್ಕ್ರಿಪ್ಷನ್ ಹಾಕಬೇಕು, ಆಮೇಲೆ ಟ್ಯಾಗ್ಸ್ ಹಾಕಬೇಕು. ಇದು ಯೂಟ್ಯೂಬ್ ರೂಲ್ಸು. ಅಂದರೆ ಇಷ್ಟೆಲ್ಲ ಹಾಕಿದ ಮೇಲೆ ಒಂದು ವಿಡಿಯೋಗೆ ಕಂಪ್ಲೀಟ್ ಆಯಿತು. ಈಗ ಅಪ್ಲೋಡ್ ಆಯಿತು, ವ್ಯೂಸ್ ಬರ್ತಾಯಿಲ್ಲ. ಇನ್ನೂ ಹಲವಾರು ಕಾರಣ ಇದೆ. ಯೂಟ್ಯೂಬ್ ಬರಲಿಕ್ಕೆ, ವ್ಯೂಸ್ ಬರಲಿಕ್ಕೆ ಮೊದಲೇ ಕಾರಣ ನಿಮ್ಮದು ಅಟ್ರಾಕ್ಟಿವ್ ಥಂಬ್ನೇಲ್ ಇಲ್ಲದ ಕಾರಣ. ಜೊತೆಗೆ ವಿಡಿಯೋದಲ್ಲಿ ನೋಡ್ತೀರಿ ಕ್ಲಿಕ್ ಥ್ರೋ ರೇಟ್ ಅಂತೀರಿ, CTR. ಏನಿದು CTR ಅಂದರೆ ಕ್ಲಿಕ್ ಥ್ರೋ ರೇಟ್ ಅಂತ ಕರಿತೀವಿ. ಅಂದರೆ ಎಷ್ಟು ಜನ ನಿಮ್ಮ ಥಂಬ್ನೇಲು ಚೆನ್ನಾಗಿ ಆಗಿದೆ ನೋಡಲಿಕ್ಕೆ ಬಂದು ಕ್ಲಿಕ್ ಮಾಡಿ ಎಷ್ಟು ನಿಮಿಷ ನೋಡಿ ಹೋದ್ರು ಅನ್ನೋದು ಎವರೇಜ್ ವ್ಯೂಸ್ ಡ್ಯೂರೇಷನ್ ಅಂತ ಕರೀತಾರೆ. ಅಂದರೆ ನಿಮ್ಮ 10 ನಿಮಿಷದ ವಿಡಿಯೋನ 8% ನೋಡಿದ್ರು, 2.5% ನೋಡಿದ್ರ, 1.5% ನೋಡಿದ್ರ, ಬಿಟ್ಟರು, ಯಾಕೆ ಬಿಟ್ಟರು ಅನ್ನೋದು ನೀವು ತಿಳ್ಕೊಬೇಕಂತ ಮುಖ್ಯ ವಿಷಯ. ಒಂದು ವಿಡಿಯೋ ಮಾಡ್ತೀರಿ, 10 ನಿಮಿಷ ವಿಡಿಯೋ ಇರುತ್ತೆ. ಯೂಟ್ಯೂಬ್ ಇರುವಂಥ ನಿಮ್ಮ ಸಬ್ಸ್ಕ್ರೈಬ್ಗಳು ಹಲವಾರು ವಿಷಯಗಳನ್ನು ಗಮನಿಸ್ತಾರೆ. ಸಬ್ಸ್ಕ್ರೈಬ್ ಇದ್ದವರು ಗಮನಿಸ್ತಾರೆ, ಹೊರಗಡೆ ಇದ್ದ ಜನನೂ ಗಮನಿಸ್ತಾರೆ. ಅದನ್ನು ನೋಡಿ ಸಬ್ಸ್ಕ್ರೈಬ್ ಆಗುತ್ತಾರೆ. ಇದೊಂದು ತಿಳ್ಕೊಳ್ಳಿ. ವಿಡಿಯೋದಲ್ಲಿ ಇರುವಂಥ ಕ್ವಾಲಿಟಿ, ಕಂಟೆಂಟು, ನಾವು ಹೇಳುವಂಥ ಮಾತು, ನಾವು ಹಾಕುವಂಥ ಡ್ರೆಸ್ಸು,
ನಮ್ಮ ಹಾವಭಾವಗಳನ್ನು ನೋಡಿ ನಮ್ಮ ಧ್ವನಿ ಮೂಲಕ ನಮ್ಮ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಜಾಸ್ತಿ ಆಗುತ್ತಾರೆ. ಇದು ಮೇನು ತಿಳ್ಕೊಬೇಕಂತ ವಿಷಯ. ನಾವು ಯಾವ ಥರ ಸಿಲ್ಲಿಯಾಗಿ ಮಾತಾಡೋದು ಅಥವಾ ಯಾವ ಥರ ಇದು ಮಾಡಿದರೆ ಜನ ನಮಗೆ ಒಪ್ಪಲ್ಲ. ಕೆಲವೊಂದು ಜನ ಒಪ್ತಾರೆ, ಯಾವುದು ಕಾಮಿಡಿ ಚಾನಲ್ಗಳನ್ನು ಮಾಡಿದರೆ ಮಾತ್ರ ಒಪ್ತಾರೆ. ಹಲವಾರು ಕ್ಯಾಟಗರಿಗಳಿರುತ್ತೆ. ಆ ಕ್ಯಾಟಗರಿಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಚೆನ್ನಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗಿ. ನೋಡಿ, ವ್ಯೂಸ್ ಬರಲಿಕ್ಕೆ ಇದೊಂದು ತಮ್ಮನೇಲಿ ಒಂದು ಕಾರಣ ಆಯಿತು. ಟೈಟಲ್ ಸರಿಯಾದ ಟೈಟಲ್ ಇರಲ್ಲ. ಟೈಟಲ್ ಹೇಗೆ ಹುಡುಕೋದು? ಟೈಟಲನ್ನು ನೀವು ಯೂಟ್ಯೂಬ್ನಲ್ಲಿ ಗಮನಿಸಿ. ಯಾವುದಾದ್ರೂ ನೀವು ಹೊಸ ಅಡುಗೆ ಮಾಡಿರ್ತೀರಿ, ಯಾರೂ ಮಾಡಿರಲ್ಲ ಇಲ್ಲಿವರೆಗೂ ಮಾಡದಂಥ ನೀವು ಅಡುಗೆನ ಮಾಡಿದರೆ ಅಥವಾ ಟೈಟಲನ್ನು ನೀವು ಮಾಡಿದರೆ ಅದಕ್ಕೆ ಯೂಸ್ ಬರಲ್ಲ. ಯಾಕಂದರೆ ಅದೇ ಥರ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅಥವಾ ಟೈಪ್ ಮಾಡಿ ನೋಡುವಂಥ ಜನ ಇರಲ್ಲ. ಹೀಗಾಗಿ ಯೂಸು ಅದಕ್ಕೂ ಕೂಡ ಬರಲ್ಲ. ಜೊತೆಗೆ ಸರಿಯಾದ ಟೈಮ್ನಲ್ಲಿ ನೀವು ವಿಡಿಯೋ ಹಾಕಿರಲ್ಲ, ಕಂಟಿನ್ಯೂ ಆಗಿ ಕ್ರಿಯಾಶೀಲರಿರಲ್ಲ, ಗ್ಯಾಪ್ ಕೊಟ್ಟು ಮಾಡಿದರೆ ವ್ಯೂಸ್ ಬರಲ್ಲ. ಸರ್, ನನಗೆ ಇಲ್ಲಿ ವ್ಯೂಸ್ ಬರ್ತಾ ಇಲ್ಲ, ನಾನು ಲೈವ್ ಮಾಡ್ತಾ ಇದ್ದೀನಿ, ಅದು ನಿಮಗೆ ಬಿಟ್ಟಂಥ ವಿಷಯ. ನಾನು ಲೈವ್ ಮಾಡಬೇಡಿ ಅಂತ ಏನು ಹೇಳಲ್ಲ. ಹೀಗಾಗಿ ನೀವು ಗ್ಯಾಪ್ ಕೊಟ್ಟು ಮಾಡುವಂಥ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಹಾಗೆ 10 ನಿಮಿಷದ ವಿಡಿಯೋದಲ್ಲಿ ನೀವು ಏನೇನು ಹೇಳ್ತಾ ಇದ್ದೀರಿ, ಕುತೂಹಲ ಕೆರಳಿಸಿ ಕಂಟೆಂಟು ಒಳ್ಳೆ ವಿಷಯ ಇದ್ದರೆ ನೋಡ್ತಾ ಹೋಗ್ತಾರೆ. ಹೇಗೆ ಕಾಮಿಡಿ ಚಾನಲ್ನಲ್ಲಿ ಮುಂದೆ ಏನಾಗುತ್ತೆ ಅನ್ನೋದು ವಿಷಯ ಬರ್ತಾ ಇರುತ್ತೆ. ಹೀಗಾಗಿ ಯಾವುದೇ ಸ್ಕಿಪ್ ಮಾಡದೆ ನೋಡ್ತಾ ಇರ್ತಾರೆ. ಹಾಗೆ ನಮ್ಮ ವಿಡಿಯೋದಲ್ಲಿ ನಮ್ಮ ಹಾವಭಾವಗಳು, ನಮ್ಮ ಮಾತುಕತೆ, ನಮ್ಮ ಸ್ಟೈಲು, ನಮ್ಮ ಬಟ್ಟೆ ಎಲ್ಲವನ್ನು ಗಮನಿಸ್ತಾರೆ ಪ್ರತಿಯೊಬ್ಬರೆಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ. ಹಾಕೊಂಡಂಥ ಬಟ್ಟೆಯನ್ನು ನೋಡ್ತಾರೆ, ಮಾತಾಡುವಂಥ ಸ್ಟೈಲ್ ನೋಡ್ತಾರೆ, ಒಳಗಡೆ ವಿಷಯ ನೋಡ್ತಾರೆ. ಎಷ್ಟೋ ಜನ ತಮ್ನೇಲ್ ನೋಡಿ ಬರ್ತಾರೆ. ಹೀಗಾಗಿ ಯೂಟ್ಯೂಬ್ ಏನು ಹೇಳುತ್ತೆ ನೋಡಿ, ಯೂಟ್ಯೂಬ್ದವ್ರು ಹೇಳ್ತಾ ಇದ್ದಾರೆ, ಪೀಪಲ್ಸ್ ಆರ್ ನಾಟ್ ಚಾಯ್ಸಿಂಗ್ ಟು ವಾಚ್ ದಿಸ್ ವಿಡಿಯೋ ಆ್ಯಸ್ ಆಫ್ಟನ್ ಆಸ್ ಸಮ್ ಆಫ್ ಯುವರ್ ಅದರ್ ವಿಡಿಯೋ. ನೋಡಿ, ಕೆಲವೊಂದು ಜನ ನೀವು ಹಾಕಿದಂಥ ಮೊದಲ ವಿಡಿಯೋಗಳಿಗಿಂತ ಈ ವಿಡಿಯೋ ಯಾಕೋ ಇಷ್ಟಪಡ್ತಾ ಇಲ್ಲ. ಯಾಕೆ? ತಮ್ನೇಲು ಅಟ್ರಾಕ್ಟಿವ್ ಆಗಿ ಆಗಿಲ್ಲ, ಟೈಟಲು ಸರಿಯಾಗಿಲ್ಲ, ಹೀಗಾಗಿ ವ್ಯೂಸು ಜನ ನೋಡ್ತಾ ಇಲ್ಲ. ದಯವಿಟ್ಟು ನೀವು ಏನು ಹೇಳ್ತಾನೆ, ಚೇಂಜ್ ದಿ ಟೈಟಲ್ ಆ್ಯಂಡ್ ದಿ ಕ್ಯಾನ್ ಅಟ್ರಾಕ್ಟ್ ಮೋರ್ ವ್ಯೂವರ್ಸ್. ಟೈಟಲ್ ಆ್ಯಂಡ್ ತಮ್ನೇಲ್ ನೀವು ಚೇಂಜ್ ಮಾಡಿ, ಅಟ್ರಾಕ್ಟ್ ಮಾಡಿ ವ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದೆಲ್ಲ ಆಯಿತು. ಕೆಲವೊಂದು ಜನ ಕೇಳ್ತಾರೆ, ಸರ್ ನಾನು ಟೈಟಲ್ ಚೆನ್ನಾಗಿ ಮಾಡಿದೆ, ತಮ್ನೇಲ್ ಮಾಡಿದೆ, ಡಿಸ್ಕ್ರಿಪ್ಷನ್ ಹಾಕಿದೆ, ಟ್ಯಾಗ್ಸ್ ಹಾಕಿದೆ, ಎಲ್ಲೋ ಹಾಕಿದೆ ಸರ್, ನಮ್ಮದು ಯೂಸ್ ಬರ್ತಾ ಇಲ್ಲ. ಹೌದು, ಇದಕ್ಕೂ ಇನ್ನೊಂದು ಕಾರಣ ಇದೆ. ನಾವು ಹಾಕುವಂಥ ಸರಿಯಾದ ಟೈಮ್ಗಳು, ಮ್ಯಾನೇಜ್ಮೆಂಟ್ ಸರಿಯಾಗಿರ್ಲಿಕ್ಕಾಗಿ ಯೂಸ್ ಬರಲ್ಲ. ಜೊತೆಗೆ ಏನಾದರೂ ಹಬ್ಬ ಹರಿದಿನ, ಈಗ ನೋಡಿ ಬಿಗ್ ಬಾಸ್ ಬಂತು, ನಾಳೆ ಅಂದರೆ ಇವತ್ತೇ ಸ್ಟಾರ್ಟ್ ಆಗುತ್ತೆ, ಸೋಮವಾರದಿಂದ ರಾತ್ರಿ 9 ಗಂಟೆಯಿಂದ ಬಿಗ್ ಬಾಸ್ ನೋಡುವಂಥ ಪ್ರೇಕ್ಷಕರು ನಮ್ಮವರು ಇರ್ತಾರೆ, ಸಬ್ಸ್ಕ್ರೈಬ್ ಆದವರು ಇರ್ತಾರೆ. ಆ ಕಡೆ ಒಂದಿಷ್ಟು ಗಮನ ಹೋಗಿಬಿಡುತ್ತೆ. ಏನಾದರೂ ಕ್ರಿಕೆಟ್ ಮ್ಯಾಚ್ಗಳು ನಡೀತಾ ಇದ್ದಾರೆ, ಕ್ರಿಕೆಟ್ ಪ್ಲೇಯರ್ ಇರ್ತಾರೆ, ಆಯಾತ ಟೀಮ್ ಇರ್ತಾರೆ, RCB ಇರ್ಬೋದು, ಏನಾಗ್ಬೋದು, ಅವರೆಲ್ಲ ಫ್ಯಾನ್ಸ್ ಇರ್ತಾರೆ. ಆ ಕಡೆ ಹೋಗಿಬಿಟ್ಟಾಗ ನಮಗೆ ವ್ಯೂಸ್ ಬರಲ್ಲ. ಆ ವಿಡಿಯೋ ಹಾಕಿದ ತಕ್ಷಣ ಅವರೆಲ್ಲ ಆ ಕಡೆ ಹೋಗಿರ್ತಾರೆ, ಎಕ್ಸಾಮ್ಗಳು ಇರ್ತಾರೆ. ಹೀಗಾಗಿ ಯೂಸ್ ಬರೋದು ಸರ್ವೇ ಸಾಮಾನ್ಯ, ಪರ್ಸೆಂಟೇಜು ಕಮ್ಮಿ ಆಗ್ತಾ ಹೋಗುತ್ತೆ. ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ಚೆನ್ನಾಗಿರಲಿ. ನಿಮ್ಮ ಮಾತು, ನಿಮ್ಮ ಅಡುಗೆ, ನಿಮ್ಮ ವಿಷಯ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರಲಿ. ಕ್ವಾಲಿಟಿ ಮಾಡದೇ ಇದ್ದರೂ ಕೂಡ ಒಳ್ಳೆಯ ವಿಷಯ ತೆಗೆದುಕೊಂಡು ಇಂದಿಲ್ಲ ನಾಳೆ ಚೆನ್ನಾಗಿ ನಿಮ್ಮ ಚಾನಲ್ ಗ್ರೋತ್ ಆಗಲಿ, ಯಶಸ್ವಿನ ಪ್ರಯಾಣದತ್ತ ಸಾಗಲಿ. ಇನ್ನೂ ಸಾಕಷ್ಟು ವಿಷಯ ಇದೆ. ಹೀಗಾಗಿ ಕ್ಲಿಕ್ ಥ್ರೋಟ್ ತಮ್ನೇಲ್ ಬಗ್ಗೆ ತಿಳ್ಕೊಂಡಿರಿ. ಅದಕ್ಕಾಗಿ ಸಾಕಷ್ಟು ಆ್ಯಪ್ಗಳಿದೆ, ಪಿಕ್ಸೆಲ್ ಆ್ಯಪ್ ಇದೆ, ಹಲವಾರು ಬರುತ್ತೆ. ಹೀಗಾಗಿ ಇನ್ನಷ್ಟು ಸಾಕಷ್ಟು ಆ್ಯಪ್ಗಳು ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹುಡುಕಿದ್ರೆ ಸಿಗುತ್ತೆ. ನೀವು ಮಾಡ್ತಾ ಕಲಿತಾ ಅಟ್ರಾಕ್ಟಿವ್ ಆ್ಯಪ್ ತಮ್ನೇಲ್ ಮಾಡಿ ಒಳ್ಳೆಯ ವಿಡಿಯೋಗಳನ್ನು ಹಾಕಿ ಚಾನಲ್ ಓಡ್ತಾ ಇರುತ್ತೆ. ಹೀಗಾಗಿ ಸಬ್ಸ್ಕ್ರೈಬ್ ಯಾಕೆ ಆಗ್ತಾ ಇಲ್ಲ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತಾ ಇದ್ದೀನಿ. ವ್ಯೂಸ್ ಆಯಿತು ಎಲ್ಲರೂ ಹೇಳ್ತೀನಿ. ಮುಂದೆ ನಮ್ಮ ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದು ಕೂಡ ಅದರ ಬಗ್ಗೆ ಕೂಡ ಹೇಳ್ತೀನಿ. ಯಾವ ಥರ ಮಾಡ್ಕೋಬೇಕು, ನಾವೆಲ್ಲ ಯಾವ ಥರ ಇರಬೇಕು ಅನ್ನೋದು ಮುಂದಿನ ಕಂತಿನಲ್ಲಿ ಮುಂದಿನ ವಾರ ಮತ್ತೆ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿವರೆಗೂ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ.